ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಹರಿ ಓಂ. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿಃ. ಸತ್ಸಂಘಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಘ್ರಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿಃ ಶಾಸ್ತ್ರಾತಿ ಮಂಜುಪದರಂಜಿತ ರಮ್ಯ ಸಂಸತ್ ಆಸ್ಮಾಕ ಹೃತ್ ಸರಸಿಜೇಸ್ತು ಸಮತ್ವಹಂಸಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಭಾವಿ ಸಮೀರ ಶ್ರೀಮದ್ ವಾದಿರಾಜತೀರ್ಥರಿಂದ ವಿರಚಿತವಾದ ಶ್ರೀ ರುಕ್ಮಿಣೀಶ ವಿಜಯ ಮಹಾಕಾವ್ಯದಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ಸುಮಾರು 4 ಶ್ಲೋಕಗಳನ್ನು ಯಥಾಮತಿಯಾಗಿ ಚಿಂತನೆ ಮಾಡುವ ಪ್ರಯತ್ನ ಮಾಡಿದ್ದೆವು. 5ನೆಯ ಶ್ಲೋಕ ಹೀಗಿದೆ. ಉದ್ಧವನು ಪ್ರವೇಶ ಮಾಡಿದ್ದಾನೆ ಎಲ್ಲಿ? ನಂದಗೋಕುಲಕ್ಕೆ. ಆ ನಂದಗೋಕುಲದಲ್ಲಿ ಪ್ರವೇಶ ಮಾಡಿದಾಗ ವಾತಾವರಣ ಹೇಗಿತ್ತು ಅನ್ನೋದನ್ನು ಬಹಳ ಚೆನ್ನಾಗಿ ಶ್ರೀಮದ್ ವಾದಿರಾಜರು ವರ್ಣಿಸ್ತಾ ಇದ್ದಾರೆ. ಹಾಗೆ ಮುಂದುವರಿತಾ 5ನೇ ಶ್ಲೋಕದಲ್ಲಿ ಹೇಳ್ತಾರೆ. ಉತ್ಕ್ಷಿಪ್ತ ಪುಚ್ಛ ಮುದಿತಾಲ್ಪ ರವಾಭಿರಾಮಂ ವತ್ಸಂ ಸ್ಮಧಾವನ ವಿಲಾಸ ವಿಕಂಪಿತಾಂಗಂ ವೀಕ್ಷ್ಯಾನುಧಾವನ ಪರಾಧ್ವನಿ ಗೌಸ್ವರ್ಗ ಮನ್ವೇತು ಕೃಷ್ಣ ಇತಿ ಭಕ್ತಿ ತದೋದ್ಧವಾಯ. ಉದ್ಧವ ಯಾವಾಗ ಗೋಕುಲವನ್ನು ಪ್ರವೇಶ ಮಾಡಿದ್ನಲ್ಲ, ಕೃಷ್ಣನ ಸಂದೇಶವನ್ನು ತೆಗೆದುಕೊಂಡು ಬಂದು, ಆವಾಗ ಆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಸಣ್ಣ ಸಣ್ಣ ಕರುಗಳಂತೆ ಅವೆಲ್ಲ ಏನು ಮಾಡ್ತಾ ಇದ್ವು ಅಂತ ಹೇಳಿದ್ರೆ, ಬಾಲವನ್ನು ಮೇಲೆತ್ಕೊಂಡು ಏನು ತನ್ನ ಗೊರಸಿನಿಂದ ಕಾಲು ಹಾಕಿರ್ತಾರಲ್ಲ, ನಮಗೇನು ಶೂಸ್ ಅಂತ ಹೇಳ್ತೀವಲ್ಲ, ಹಾಗೆ ಕರುಗಳಿಗೆ, ಹಸುಗಳಿಗೆ ಆ ಗೊರಸು, ಆ ಗೊರಸಿನಿಂದ ಟಪ 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 ಅಂತ ಶಬ್ದ ಮಾಡ್ಕೊಂಡು ಈ ಕಲ್ಲ ಮೇಲೆ ನಡೆಯುತ್ತಲ್ಲ ಹಸುಗಳು, ಆವಾಗ ಶಬ್ದ ಬರುತ್ತೆ. ಏನೋ ಹಾಕಿದ್ದಾರೆ, ಏನೂ ಇರಲ್ಲ, ಅದು ಗೊರಸೇ ಆಗಿರುತ್ತೆ. ಆದ್ದರಿಂದ ಯಾವುದೋ ಕಬ್ಬಣನೋ ತೆಗೆದು ಮತ್ತೆ ಮತ್ತೆ ಕುಟ್ತಾ ಇದ್ದಂಗೆ ಅನಿಸುತ್ತೆ ನೆಲದ ಮೇಲೆ. ಅಂತಹ ಗೊರಸುಗಳನ್ನು ಎತ್ಕೊಂಡು ಬಾಲನ ಮೇಲೆ ಮಾಡಿಕೊಂಡು ಅಮ್ಮನ ಕಡೆಗೆ ನೋಡಿಕೊಂಡು ಯಾವ ರೀತಿಯಾಗಿ ನೆಗಿತಾ ಇರುತ್ತೆ, ಕುಣಿತಾ ಇರುತ್ತಂತೆ ಕರುಗಳು. ಎಲ್ಲೂ ಹೋಗಲ್ಲ, ಅದು ಅಲ್ಲೇ ಸುತ್ತಾಡ್ತಾ ಇರುತ್ತೆ. ಅದನ್ನು ನೋಡಿ ಅಮ್ಮ ಕೂಡ ಅದ್ರ ಹಿಂದೆ ಓಡ್ತಾ ಇರುತ್ತಂತೆ ಹಸು. ಅಂದರೆ ಅಮ್ಮನ ಸುತ್ತಲೂ ಕರು ಅಲ್ಲ, ಸ್ವಲ್ಪ ದೊಡ್ಡದಾಗ್ತಾ ಇದ್ದಂಗೆ ಅದೇನು ಮಾಡುತ್ತೆ, ಅದು ಕುಣಿಲಿಕ್ಕೆ ಶುರು ಆಗುತ್ತೆ. ಅಮ್ಮ ಅದ್ರ ಹಿಂದೆ ಕುಣಿಲಿಕ್ಕೆ ಶುರು ಮಾಡ್ತಾಳೆ. ಹೀಗಾಗಿ ಅಂಥ ಆ ಗೋಕುಲದಲ್ಲಿ ಉದ್ಧವನು ಪ್ರವೇಶ ಮಾಡಿದಾಗ ನೋಡಿದ ಚಿತ್ರ ಹೀಗಿತ್ತಂತೆ. ಬಾಲ ಎತ್ಕೊಂಡು ಕುಣಿತಾ ಇದೆ. ಆ ರೀತಿ ಅದು ಕುಣಿಯುವಂತಹ ಸಂದರ್ಭದಲ್ಲಿ ಹಸುಗಳು ಅದರಿಂದ, ಅಮ್ಮನೂ ಕೂಡ ಅದ್ರ ಹಿಂದೆ ಕುಣಿತಾ ಅದು ಹೆಂಗೆ ಕುಣಿತಾ ಇದೆಯೋ ಅದರಿಂದ ಹಾಗಾಗಿ ಆಟ ಆಡ್ಕೊಂಡು ಹೋಗ್ತಾ ಇದೆಯಂತೆ. ಇದು ನೋಡಿದ್ರೆ ಉದ್ಧವನಿಗೆ ಏನು ಅನ್ನಿಸ್ತು ಅಂದರೆ, ಬಹುಶಃ ಕರು ಆಮೇಲೆ ಹಸು ಕೂಡ ಏನು ಅಂದರೆ, ನಮ್ಮ ಕೃಷ್ಣ ಪರಮಾತ್ಮನೂ ಇದೇ ರೀತಿಯಾಗಿ ತನ್ನ ಬಂಧುಗಳ ಜೊತೆಗೆ ಸೇರಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ಅಪೇಕ್ಷೆ ಪಟ್ಟು, ಹೇಗೆ ಕರುವಿನ ಹಿಂದಿಂದೇನೇ ಹಸು ಸುತ್ತಾಡ್ತಾ ಇರುತ್ತೋ ಹಾಗೇ
ಕೃಷ್ಣನ ಹಿಂದೆಯೇ ಎಲ್ಲ ಊರಿನವ್ರೆಲ್ಲ ಸುತ್ತಾಡೋಂಗೆ ಆಗಬೇಕು. ಆ ರೀತಿ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಉದ್ಧವ? ಆ ರೀತಿ ಆಗೋ ಹಾಗೆ ಮಾಡಪ್ಪ ನೀನು ಅನ್ನೋದನ್ನು ನನಗೇನಾದರೂ ಕಮ್ಯುನಿಕೇಟ್ ಮಾಡ್ತಾ ಇದೆಯೋ ಏನೋ, ನನಗೆ ಈ ರೀತಿ ತಿಳಿಸ್ತಾ ಇದೆಯೇ ಅಂತ ಅನ್ನಿಸ್ತಾ ಇದೆ ತಮ್ಮ ಆಟದಿಂದ ಅಂತ ಅಂದ್ಕೊಳ್ತಾನಂತೆ ಉದ್ಧವ. ಉದ್ಧವನಿಗೆ ಆ ಹಸು ಕರುಗಳ ಆಟವೂ ಕೂಡ ಕೃಷ್ಣನು ತನ್ನ ಬಂಧುಗಳ ಜೊತೆಗೆ ಸೇರಿಕೊಳ್ಳುವ ಕಡೆಯೇ ಆ ಒಂದು ಸಂದರ್ಭ ಒದಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆಯಂತೆ. ಅಂದರೆ ಆ ರೀತಿಯಾಗಿ ಕೃಷ್ಣನಿಗೆ ಉದ್ಧವನಿಗೆ ಏನನ್ನು ನೋಡಿದರೂ ಅದರಲ್ಲಿ ಕೃಷ್ಣನ ಆ ಒಂದು ವೈಭವದ ಬಾಲ ಲೀಲೆ, ಹಾಗೂ ಅವನು ಅವರ ತಂದೆ ತಾಯಿಗಳ ಜೊತೆಗಿದ್ದಾಗ ಇಡೀ ಗೋಕುಲದ ಎಲ್ಲ ಪುರಜನರ ಜೊತೆಗೆ ಇದ್ದಾಗ ಅವನು ಆಟಾಡ್ತಾ ಇದ್ದಂಥ ಕ್ರಮ ಅವೆಲ್ಲ ನೆನಪಾಯ್ತಂತೆ ಉದ್ಧವನಿಗೆ. ಅಷ್ಟು ಹೇಳಿ ಮುಂದೆ ಗೋಧೂಲಿಧೂಸರ ಮನೋಜ್ಞ ಶರೀರ ಕಾಂತೀನ್ ಗೋಪಾನ್ ನಿರೀಕ್ಷಕರ ಸಂಗತ ವೇಣು ಶೃಂಗಾನ್ ಕೃಷ್ಣಸ್ಯ ಶೈಶವ ವಿಲಾಸ ಮನುಸ್ಮರನ್ ಸಮೋದಾಂಬು ಪೂರ್ಣನಯನ ಪುಲಕಾಂಕಿತೋಭೂತ್. ಸರಿ, ಅಷ್ಟೇ ಅಲ್ಲದೆ ಆ ಉದ್ಧವ ಬಂದಾಗ ಸಂಜೆ ಆಗಿತ್ತು, ಗೋಧೂಲಿ ಮುಹೂರ್ತ. ಉದ್ಧವನು ಗೋಕುಲದಲ್ಲಿ ಗೊಲ್ಲರನ್ನೆಲ್ಲ ನೋಡಿದಾಗ ಅವನಿಗೆ ಕಾಣಿಸ್ತಂತೆ ಆ ಗೊಲ್ಲರ ಮೈ ಮೇಲೆಲ್ಲ ಆ ಹಸುಗಳು ಆಗ್ತಾನೆ ಬಂದಿದೆ, ಮನೆಗೆ ಸೇರಿಕೊಂಡಿದೆ. ಗೊಲ್ಲರೆಲ್ಲ ಕರ್ಕೊಂಬಂದಿದ್ದಾರೆ. ಕರ್ಕೊಂಬರ್ಬೇಕಾದ್ರೆ ತಪ 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 ಪಪ ಏನು ಬೇಗ ಬಂದು ಮನೆಗೆ ಸೇರ್ಕೊಬೇಕು ಅಂತ ಸುಸ್ತಾಗಿರುತ್ತೆ. ಹಸುಗಳು ತುಂಬ ಬಳಲಿ ಹೋಗಿ ಇದನ್ನು ಮಣ್ಣು ಮೇಲೆ ಎಲ್ಲದ್ರ ಮೇಲೆ ಕುಟ್ಕೊಂಡು ಬಂದಿರುತ್ತೆ. ಆ ಕುಟ್ಕೊಂಡು ಬರಬೇಕಾದ್ರೆ ಪಾಪ ಪಕ್ಕದಲ್ಲೇ ಇವರು ಬರ್ತಿರ್ತಾರಲ್ಲ, ಇನ್ನು ಹಸು ಆ ಕಡೆ ಈ ಕಡೆ ಹೊಟ್ಟೋಗಬಾರ್ದು ಅಂತ ಆ ಧೂಳೆಲ್ಲ ಅದ್ರ ಕಾಲಿಂದ ಎದ್ದಿರುವಂಥ ಗೋಧೂಳಿ ಮುಹೂರ್ತ ಅಂತಾರೆ. ಅದಕ್ಕೆ ಗೋವುಗಳು ಧೂಳನ್ನು ಎಬ್ಬಿಸಿಕೊಂಡು ಮನೆ ಕಡೆಗೆ ಬರುವಂತಹ ಕ್ರಮ ಇದೆಯಲ್ಲ, ಸಂದರ್ಭ, ಅದು ಗೋಧೂಳಿ ಮುಹೂರ್ತ. ಆ ಗೋವಿನ ಧೂಳುಗಳೆಲ್ಲ ಈ ಗೋಕುಲದ ಗೋಪರ ಮೇಲೆ ಎಲ್ಲ ಅಂಟ್ಕೊಂಡಿದೆಯಂತೆ. ಅವ್ರ ಬಟ್ಟೆ ಎಲ್ಲ ಅವ್ರದ್ದು ಕೊಳೆಯಾಗಿದೆ, ಅವ್ರ ಮೈಯೆಲ್ಲ ಅದೇ ರೀತಿ ಇತ್ತು. ಇದು ಹೇಗಿತ್ತು ಅಂದರೆ ಆವಾಗ ಅದರಲ್ಲಿ ಒಬ್ಬರು ಕೈಯಲ್ಲಿ ಕೊಳಲಿಟ್ಕೊಂಡಿದ್ದಾರೆ, ಇನ್ನು ಕೆಲವರು ಶೃಂಗ ಅನ್ನೋದೊಂದು ವಾದ್ಯ, ಅಂದರೆ ಒಂಥರ ಊದ್ತಾರಲ್ಲ ಆ ಥರದ್ದು, ಈ ಕೊಂಬು ಥರದ್ದು ಒಂದು ವಾದ್ಯ, ಅದನ್ನು ಇಟ್ಕೊಂಡಿದ್ರು. ಹೀಗೆ ಅದನ್ನೆಲ್ಲ ಇಟ್ಕೊಂಡು ಪಾಪ ಬರ್ತಾಯಿದ್ದಾರೆ. ಅದು ಎಲ್ಲ ಧೂಳಾಗ್ತಾಯಿದೆ, ಧೂಳನ್ನೇ ಊದ್ಕೊಂಡು ಮಾಡಿಕೊಂಡು ಬರ್ತಾಯಿದ್ದಾರೆ. ಅಂತೂ ಇದರಿಂದ ಇವನಿಗೇನು ಅನ್ನಿಸ್ತು ಅಂತ ಹೇಳಿದ್ರೆ ಉದ್ಧವನಿಗೆ, ಆಹಾ, ಕೃಷ್ಣ ಇದೇ ಥರ ಎಷ್ಟು ಚೆನ್ನಾಗಿರ್ತಾ ಇದ್ದಲ್ವ, ಕೊಳಲನ್ನೆಲ್ಲ ಊದ್ಕೊಂಡು ಎಲ್ಲರನ್ನೂ ಕರ್ಕೊಂಬರೋನು, ಆ ಕೊಂಬುಗಳು ಅದೆಲ್ಲ ನಂದಗೋಪರು ಊದ್ತಾ ಇರೋರು ಎಲ್ಲ ನೋಡಿದ್ರೆ ಅವನಿಗೆ, ನನಗೆ ಕೃಷ್ಣನ ರೀಪ್ಲೇಸ್ಮೆಂಟು ಇಲ್ಲಿ ಅವರವ್ರ ಪರಿವಾರದವರೇ ತೊಗೊಂಡು ನಡೆಸ್ತಾ ಇದ್ದಾರೆ ಹೊರತಾಗಿ, ಪಾತ್ರಗಳು ಚೇಂಜ್ ಆಗಿದೆ ಹೊರತಾಗಿ ಇಲ್ಲಿನ ಕೃತಿ ಚೇಂಜ್ ಆಗಿಲ್ಲ. ಕೆಲಸ ಹಾಗೇ ನಡೀತಾ ಇದೆ. ಕೃಷ್ಣ ಇದ್ದಾಗಲೇ ಹೆಂಗೆ ನಡೀತಾ ಇತ್ತು, ಇವಾಗಲೂ ಹಾಗೆ ನಡೀತಾ ಇದೆ. ಯಾವುದೇ ಟೈಮ್ ಟೇಬಲ್ನಲ್ಲಿ ವ್ಯತ್ಯಾಸ ಇಲ್ಲ, ಆ ರೀತಿಯಾಗಿ ನಡೀತಾ ಇದೆ. ಕೃಷ್ಣ ಎಂಥ ಒಳ್ಳೆಯ ಮಾರ್ಗಗಳನ್ನು ಹಾಕಿಕೊಟ್ಟು ಹೋಗಿದ್ದಾನೆ ಅಂದರೆ, ಅವತ್ತವನು ಕೊಳಲು ನುಡಿಸ್ಕೊಂಡು ಶುರು ಮಾಡ್ದ, ಅವತ್ತವನ ಜೊತೆಗೆ ನಂದಗೋಪರೆಲ್ಲ ಊದ್ತಾ ಇದ್ರು. ಇವತ್ತಿಗೂ ಅದೇ ಥರ ಕೊಳಲು ನುಡಿಸ್ತಾ ಇದ್ದಾನೆ ಯಾರೋ ಒಬ್ಬ, ಇವತ್ತಿಗೂ ಇನ್ನೊಬ್ಬ ನಂದಗೋಪ ಅದೇ ರೀತಿ ಕೊಂಬಿನಿಂದ ಆ ವಾದ್ಯವನ್ನು ಊದ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಕೃಷ್ಣ ಪರಮಾತ್ಮ ನಂದ ಗೋಕುಲದಲ್ಲಿ ಇಲ್ಲ ಅಂತಿಲ್ಲ, ಅವನಿದ್ದಾಗ ಏನು ನಡೀತಾ ಇತ್ತು ಇವತ್ತಿಗೂ ಅದೇ ನಡೀತಾ ಇದೆ. ಎಷ್ಟು ಮನೋಹರವಾಗಿದೆ ಅಂಥೇಳಿ ರೋಮಾಂಚನವಾಗೋಯ್ತಂತ ಅವನಿಗೆ. ಕೃಷ್ಣನ್ನೇ ಮತ್ತೆ ನೋಡ್ಬಿಟ್ನೋ ಏನೋ, ಆತ್ಮ ಕೃಷ್ಣನೇ ಬಂದ್ಬಿಟ್ನ ಏನೋ ಅನ್ನೋ ರೀತಿಯಲ್ಲಿ ಅಲ್ಲಿ ಅವನಿಗೆ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಅವರ ದೈನಂದಿನ ಚರ್ಯೆಗಳು ನಡೀತಾ ಇದೆ ಅಂತ ಯಾರು ಉದ್ಧವನಿಗೆ ಅನ್ನಿಸ್ತು ಅಂತ ಹೇಳ್ತಾರೆ. ಇಷ್ಟು ಹೇಳಿ ಮುಂದೆ, ತಾಃ ಕೃಷ್ಣ ಭುಕ್ತವರ ಭೂಷಣ ವಸ್ತ್ರಮಾಲ್ಯಂ ಭೃತ್ಯಂ ನಿರೀಕ್ಷ್ಯ ನಿಜನಾಥ ಧಿಯೇವ ಗಾವಃ ಉನ್ನಮ್ರ ಕಂಧರ ಮುದೀರಿತ ಕರ್ಣಯುಗ್ಮಂ ಪಶ್ಯಂತ್ಯ ಉದ್ಧವ ಮನೋಭ್ಯುದಯಂ ವಿತೇನುಃ. ಉದ್ಧವ ಯಾವಾಗಲೂ ಕೃಷ್ಣನ ದೊಡ್ಡ ಸೇವಕ. ಸೇವಕ ಅಂದರೆ ಎಷ್ಟರ ಮಟ್ಟಿಗೆ ಸೇವೆ ಅಂತ ಹೇಳಿದ್ರೆ, ಕೃಷ್ಣ ಹಾಕ್ಕೊಂಡು ಬಿಟ್ಟಿರ್ತಾನಲ್ಲ ಬಟ್ಟೆ, ಅದನ್ನು ತೆಗೆದು ಇವನು ಹಾಕ್ಕೊಳ್ಳೋದು. ಕೃಷ್ಣ ಹಾಕ್ಕೊಂಡು ಬಿಟ್ಟಿರ್ತಾನಲ್ಲ ಟೋಪಿ, ಅದನ್ನು ಇವನು ಹಾಕ್ಕೊಳ್ಳೋದು. ಹೀಗೆ ಕೃಷ್ಣ ಏನೇನು ಉಪಯೋಗಿಸಿ ಅಲ್ಲಿ ಇಟ್ಟಿರ್ತಾನೋ ಅದನ್ನೆಲ್ಲ ಹಾಕ್ಕೊಳ್ಳೋದಂತ, ಅಷ್ಟು ಪ್ರೀತಿ ಅಂತ ಅವನಿಗೆ. ಹೀಗೆ ಕೃಷ್ಣ ಹಾಕ್ಕೊಂಡು ಬಿಟ್ಟಿರುವಂಥ ಬಟ್ಟೆಗಳನ್ನು ಮೈ ಮೇಲೆ ಹಾಕ್ಕೊಂಡ್ರೇ ಏನೋ ಒಂದು ಆನಂದ.
ಅಷ್ಟು ಪರಮಾತ್ಮನ ಸಂಘ ಸಹವಾಸ ಬೇಕು ಅಂತ ಅಪೇಕ್ಷೆ ಪಡುವಂತಹ ಉದ್ಧವ ಆ ಕೃಷ್ಣನ ಉಟ್ಟು ಬಟ್ಟಂತಹ, ತೊಟ್ಟು ಬಿಟ್ಟಂತಹ ಒಡವೆ, ಉಟ್ಟಿ ಬಿಟ್ಟಂತಹ ಬಟ್ಟೆ ಇವನ್ನೆಲ್ಲ ಹಾಕ್ಕೊಂಡು ಬಂದಿದ್ದಾನಂತೆ. ಇದ್ರ ಜೊತೆಗೆ ಆ ಹೂವಿನ ಹಾರಗಳು ಅಷ್ಟೇ ಅಂತೆ. ಕೃಷ್ಣ ಹಾಕ್ಕೊಂಡು ಬಿಟ್ಟಿದ್ರೆ ಅದು ಬಾಡೋಗಿದ್ರು ಪರವಾಗಿಲ್ಲ ಅಂತ ತೆಗೆದು ಇವನು ಹಾಕ್ಕೊಳ್ಳೋ, ಅಷ್ಟು ಇಷ್ಟ ಕೃಷ್ಣ ಅಂದರೆ ಅವನಿಗೆ. ಹೀಗಾಗಿ ಕೃಷ್ಣನು ಹಾಕ್ಕೊಂಡಿದ್ದ ಬಟ್ಟೆ, ಅವನು ಹಾಕ್ಕೊಂಡಿದ್ದ ಒಡವೆ, ಅವನು ಹಾಕ್ಕೊಂಡಿದ್ದ ಮಾಲೆ, ಹಾರ, ತುಳಸಿ ಎಲ್ಲ ತೆಗೆದುಕೊಂಡು ಅವನು ಹಾಕ್ಕೊಂಡು ಬಂದಿದ್ದಾನಂತೆ. ಹೀಗೆ ಬಂದು ಆವಾಗ ಅಲ್ಲಿರುವಂಥ ಹಸುಗಳು ಓಡೋಡು ಬಂತಂತೆ. ಯಾಕೆಂದರೆ ಅವರಿಗೆ ಡೌಟ್ ಆಯಿತು, ಕೃಷ್ಣನೇ ಬಂದ್ಬಿಟ್ಟ ಅಂತ. ಯಾಕೆಂದರೆ ಬಟ್ಟೆ ಚೇಂಜ್ ಆಗಲಿಲ್ಲ, ಒಡವೆ ಚೇಂಜ್ ಆಗಲಿಲ್ಲ, ಹಾರ ಚೇಂಜ್ ಆಗಲಿಲ್ಲ, ಎಲ್ಲ ಕೃಷ್ಣಂದು. ಅದೇ ಮೈ ಗಂಧ, ಕೃಷ್ಣನ ಮೈ ಮೇಲಿದ್ದಂತಹ ಒಂದು ಗಂಧ, ಒಳ್ಳೆ ಪರಿಮಳ ಇವನ ಮೈಯಿಂದನೂ ಬರ್ತದೆ. ಯಾಕಂದ್ರೆ ಅದೇ ಬಟ್ಟೆ ತಾನೇ ಹಾಕ್ಕೊಡೋಣ ಇವನು. ಆದ್ದರಿಂದ ಹಸುಗಳಿಗೆ ಕನ್ಫ್ಯೂಸ್ ಆಗಿ ಓಡೋಡು ಬಂದಂತೆ. ಅವ್ರ ಹತ್ರ ಬಂದಮೇಲೆ ಗೊತ್ತಾಯಿತು, ಓಹೋ ಇಲ್ಲ, ಕೃಷ್ಣನ ಭಕ್ತ ಇವನು, ನಾವು ಕೃಷ್ಣನೇನೋ ಅಂತ ಅಂದ್ಕೊಂಡು ಬಂದುಬಿಟ್ವಿ ಅಂತ ಓಡೋಡು ಹಸುಗಳು ಕೂಡ ಆ ಉದ್ಧವನ ಕಡೆಗೆ ಬಂದಿದ್ದನ್ನು ನೋಡಿ ವಾದರಾಜರು ಹೇಳ್ತಾರೆ, ಪಾಪ ಹಸುಗಳಿಗೂ ಕೂಡ ಇವನೇ ಕೃಷ್ಣನೇ ಬಂದ್ಬಿಟ್ಟ ಅಂಥೇಳಿ ಅಷ್ಟು ಖುಷಿಯಾಗಿ, ಕೃಷ್ಣ ಅಷ್ಟು ದಿವಸ ಆಗಿ ಬಿಟ್ಟು ಹೋಗಿದ್ರು ಕೂಡ ಅವಾಗಿದ್ದಂಥ ಚಿಕ್ಕ ಚಿಕ್ಕ ಪುಟ್ಟ ಹಸುಗಳು ಇವತ್ತು ದೊಡ್ಡ ದೊಡ್ಡ ಹಸುಗಳಾಗಿದೆ. ಅವುಗಳೆಲ್ಲ ಅಷ್ಟು ಆಶ್ಚರ್ಯದಿಂದ, ಪ್ರೀತಿ, ಸಂತೋಷದಿಂದ ಆ ಉದ್ಧವನ ಕಡೆಗೆ ಓಡೋಡಿ ಬಂತಂತೆ. ನಮ್ಮ ಕೃಷ್ಣ ಸಿಕ್ಬಿಟ್ಟ, ನಮಗೆ ನಮ್ಮ ಯಜಮಾನ ಸಿಕ್ಕದ ಅಂಥೇಳಿ ಅಷ್ಟು ಖುಷಿಯಿಂದ ಬಂತು ಅಂತ ಹೇಳ್ತಾರೆ. ಇದರಿಂದ ಉದ್ಧವನಿಗೆ ಇನ್ನೂ ತುಂಬ ಖುಷಿ ಆಯಿತಂತೆ. ಯಾಕೆ ಖುಷಿ ಆಯಿತು ಅಂತ ಹೇಳಿದ್ರೆ, ಕೃಷ್ಣನು ತೊಟ್ಟಂತಹ ಬಟ್ಟೆ, ಕೃಷ್ಣನು ಹಾಕಿಕೊಂಡಂತಹ ಒಡವೆ, ಕೃಷ್ಣನು ಹಾಕಿದ್ದಂತಹ ಮಾಲೆ ಮಾತ್ರ ನನ್ನನ್ನು ಸೇರಿಕೊಳ್ಳಿಲ್ಲ, ಕೃಷ್ಣನ ಪ್ರೀತಿಸೋ ಜನರು ನನ್ನನ್ನು ಅಷ್ಟೇ ಪ್ರೀತಿಸೋಕ್ಕೆ ಬಂದುಬಿಟ್ಟಿದ್ದಾರೆ ಅಂಥೇಳಿ ಬಹಳ ಪ್ರೀತಿ ಅವನಲ್ಲಿ ಉಂಟಾಯಿತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅಂಥ ಒಂದು ಸಂತೋಷದಿಂದ ಆ ಕೃಷ್ಣ ಆದಂತಹ ಕೃಷ್ಣನಿಗೆ ಸಿಕ್ಕಂಥ ಸ್ವಾಗತ ಈ ಉದ್ಧವನಿಗೂ ಕೂಡ ಸಿಕ್ತು ಎಂಬುದಾಗಿ ಈ 7ನೇ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ 8ನೇ ಶ್ಲೋಕದಲ್ಲಿ ಮುಂದುವರಿಸ್ತಾ ವಾದರಾಜರು ವರ್ಣಿಸ್ತಾರೆ. ದಿದೇಶಯಂ ಪ್ರೀತಮನಾ ಸ್ವವರ್ಗೇ ನಿಜಂ ವ್ರಜಂ ಪ್ರತ್ಯರವಿಂದನೇತ್ರಃ ವಿವೇಶಸೋಪ್ಯುದ್ಧವಮೇವ ದೂರಾತ್ ನಿವೇಶಯನ್ ದ್ರಷ್ಟೃವಿಲೋಚನೇಷು. ಅಂದರೆ ಅರವಿಂದನೇತ್ರ, ಈ ಕೃಷ್ಣ ಸ್ವವರ್ಗೆ ತನ್ನ ಭಕ್ತರಲ್ಲಿ ತುಂಬ ಸಂತೋಷಗೊಂಡವನು. ತನ್ನ ಭಕ್ತನ ಕಂಡ್ರೆ ಕೃಷ್ಣನಿಗೆ ತುಂಬ ಪ್ರೀತಿ ಯಾವಾಗಲೂ ಅಲ್ವಾ. ಅವನು ಆದರೆ ಏನು ಮಾಡೋ ಸಂದರ್ಭ ಹಿಂಗೆ ಬಂದಿದೆ, ಅವನಿಗೆ ಬರೋಕ್ಕಾಗಲಿಲ್ಲ. ಆದ್ದರಿಂದ ತನ್ನ ಭಕ್ತರಲ್ಲಿ ಅಗ್ರಗಣ್ಯನಾಗಿರುವಂತಹ ಉದ್ಧವನನ್ನು ಇವಾಗ ಗೋಕುಲದ ಕಡೆಗೆ ಕಳಿಸಿದ್ದಾನೆ. ಅವನನ್ನು ದೂರ ನೋಡಿದ ಕೂಡಲೇ ಗೋಕುಲದ ಜನರಿಗೂ ತುಂಬ ಖುಷಿ ಆಗೋಯ್ತಂತೆ. ಯಾಕಂದರೆ ಕೃಷ್ಣ ನಮ್ಮ ಮೇಲೆ ಇಷ್ಟೊಂದು ಅಕ್ಕರೆ, ಪ್ರೀತಿ, ಅಭಿಮಾನ ಇಟ್ಕೊಂಡಿದ್ದಾನಲ್ಲ, ಅವನೇನು ಹೇಳಬೇಕು ಅಂತಿರಲಿಲ್ಲ. ನಾನು ಯಾಕೆ ಬರ್ತಿಲ್ಲ ಅಥವಾ ನನ್ನ ಬದಲು ಇನ್ನೊಬ್ಬರನ್ನ ಕಳಿಸ್ತಾ ಇದ್ದೀನಿ, ಅದೇನು ಅವಶ್ಯಕತೆ ಇರಲಿಲ್ಲ. ಈಗ ಎಷ್ಟು ಜನ ಮಕ್ಕಳುಗಳು ವಿದೇಶಗಳಿಗೆ ಅಲ್ಲಿ ಇಲ್ಲಿ ಹೋಗ್ತಾರೆ ಓದೋಕ್ಕೆ ಅಂತ, ಆಮೇಲೆ ಅಲ್ಲೇ ಕೆಲಸಕ್ಕೆ ಅಂತ ಹೋಗ್ತಾರೆ. ಓದಿದ್ದು ಆಯಿತು, ಕೆಲಸನೂ ಆಯಿತು, ಮದುವೆನೂ ಆಯಿತು, ಆಮೇಲೆ ಅಲ್ಲೇ ಗ್ರೀನ್ ಕಾರ್ಡು ಸಿಕ್ತು ಅಂತ ಹೇಳ್ತಾರೆ, ಬರೋದೇ ಇಲ್ಲ. ಸ್ವಲ್ಪ ಮೊದಲು ಅವಾಗವಾಗ ಫೋನ್ ಮಾಡ್ತಾರೆ, ಸ್ವಲ್ಪ ದಿವಸ ಆದಮೇಲೆ ಮೇಲು ಮೆಸೇಜು, ಆಮೇಲೆ ಅದೂ ಇಲ್ಲ, ಪುರ್ಸೊತ್ತಿಲ್ಲ, ಕೊನೆಗೆ ಬರೋದೇ ಇಲ್ಲ. ಈ ಕಡೆಗೆ ಬರೋದೇ ಇಲ್ಲ. ಇನ್ಯಾವಲ್ಲ ವರ್ಷಕ್ಕೊಂದ್ಸತಿ, 2 ವರ್ಷಕ್ಕೊಂದ್ಸತಿ, 4 ವರ್ಷಕ್ಕೊಂದ್ಸತಿ, ಆಮೇಲೆ ಕ್ರಮೇಣ ನಿಂತೋಗುತ್ತೆ. ಇವ್ರಿಗೂ ವಯಸ್ಸಾಗತ್ತೆ, ಇವ್ರು ಸಿಕ್ಕಿದ್ರೆ ಸಿಗ್ತಾರೆ, ಅವ್ರಿಗೆ ಅವ್ರು ಇಲ್ಲೇ ಇಲ್ಲ. ಹೀಗೆ ಕೃಷ್ಣನೂ ಹಾಗೆ ಮಾಡ್ಬೋದು. ಅವನ ಕೆಲಸ ಆಯ್ತಲ್ಲ, ಅವನೇನು ಅವತಾರದ ಕೆಲಸ, ಭಗವಂತ ಅವನಿಗೆ ಯಾರನ್ನು ಮೆಚ್ಚಿಸ್ಬೇಕಾಗಿದೆ. ಅಂಥ ಭಗವಂತನೂ ಆದರೂ, ಜಗದೊಡೆಯನಾದರೂ, ಯಾವ ಪರಿವಾರದ ಗೋಜು ಅವನಿಗಿಲ್ಲದೇ ಇದ್ದರೂ ಎಷ್ಟು ಪ್ರೀತಿ ಭಕ್ತರನ್ನು ಕಂಡ್ರೆ ಅನ್ನೋದನ್ನು ವಾದರಾಜರು ಹೇಳ್ತಾ ಇದ್ದಾರೆ. ವಾದರಾಜರು ಹೇಳ್ತಾರೆ, ದಿದೇಶಯಂ ಪ್ರೀತಮನಾ ಸ್ವವರ್ಗೇ ನಿಜಂ ವ್ರಜಂ ಪ್ರತ್ಯರವಿಂದ ನೇತ್ರ ವಿವೇಶಸೋಪ್ಯುದ್ಧವಮೇವ ದೂರಾನ್ ನಿವೇಶಯನ್ ದ್ರಷ್ಟು ವಿಲೋಚನೇಷು. ಎಲ್ಲರೂ ಭಕ್ತರಲ್ವ ಕೃಷ್ಣನಿಗೆ. ಉದ್ಧವನೂ ಭಕ್ತ, ಮತ್ತು ಗೋಕುಲದಲ್ಲಿರುವವರು ಭಕ್ತರು. ಹೀಗಾಗಿ ಗೋಕುಲದಲ್ಲಿರುವವರನ್ನ ಕಂಡ್ರೆ ಎಷ್ಟು ಅಕ್ಕರೆ ಇದೆಯೋ, ಉದ್ಧವನ ಕಂಡ್ರೂ ಅಷ್ಟೇ ಅಕ್ಕರೆ.
ಉದ್ಧವನನ್ನು ಯಾಕೆ ಕಳಿಸಿದ ಅಂತ ಹೇಳಿದ್ರೆ, ಒಂದು ತನ್ನ ಜನರಿಗೆ ಖುಷಿಯಾಗಲಿ ಅಂತ, ಅಷ್ಟು ಮಾತ್ರ ಅಲ್ಲ, ತನ್ನ ಜನರಿಂದ ಉದ್ಧವನಿಗೂ ಖುಷಿಯಾಗಲಿ ಅನ್ನೋದಿತ್ತು. ಹೀಗಾಗಿ ಗೋಕುಲಕ್ಕೆ ಉದ್ಧವನನ್ನು ತುಂಬ ಇಷ್ಟತಮನಾಗಿರುವಂತಹ ಆ ಉದ್ಧವನನ್ನು ಗೋಕುಲಕ್ಕೆ ಕೃಷ್ಣ ಪರಮಾತ್ಮ ಕಳಿಸ್ದ. ಅವನನ್ನು ದೂರದಿಂದ ನೋಡ್ತಾ ಇದ್ದ ಹಾಗೇ ಗೋಕುಲದ ಜನರೆಲ್ಲರೂ ಆನಂದಪಟ್ರಂತೆ. ಕೃಷ್ಣನೇ ಬಂದುಬಿಟ್ಟಿದ್ದಾನೆ ಅಂತ ಆನಂದಪಟ್ಟು ಓಡೋಡಿ ಬಂದರು. ಕೊನೆಗೆ ಅಲ್ಲ, ಅವನು ವೇಷಭೂಷಣ ನೋಡಿದ್ರು, ಅವನೇನು ಮಾತೇ ಆಡಿಲ್ಲ, ಇನ್ನೂ ಯಾರ ಹತ್ರನೂ ಮಾತಾಡಲಿಲ್ಲ, ಇನ್ನೂ ಶುರು ಮಾಡಿಲ್ಲ, ಯಾರು ಕಳಿಸಿದ್ರು ಯಾಕೆ ಬಂದೆ ಅಂತಿಲ್ಲ. ಅವನು ವೇಷಭೂಷಣ ನೋಡಿದ್ರೆ ಗೊತ್ತಾಯಿತು ಇವನು ಕೃಷ್ಣನ ಕಡೆಯವನೇ ಬಂದಿದ್ದಾನೆ, ಕೃಷ್ಣನೇ ಕಳಿಸಿದ್ದಾನೆ ಅಂತ ಗೊತ್ತಾಯಿತು. ಅಷ್ಟರ ಮಟ್ಟಿಗೆ ಕೃಷ್ಣನ ಮೇಲೆ ಅಭಿಮಾನ, ವಿಶ್ವಾಸ ಅವ್ರಿಗೂ ಕೂಡ. ಹೀಗಾಗಿ ಉದ್ಧವನನ್ನು ನೋಡ್ತಾ ಇದ್ದಾಗೇ ಕೃಷ್ಣನೇ ಕಳಿಸಿರುವ ವ್ಯಕ್ತಿ ನಮಗೋಸ್ಕರ ಕಳಿಸಿದ್ದಾನೆ, ಏನೋ ವಿಶೇಷ ಇರಬೇಕು ಅಂತ ತಿಳಿದು ಎಲ್ಲರೂ ಕೂಡ ಆ ಉದ್ಧವನ ಕಡೆಗೆ ಓಡೋಡಿ ಬಂದು ಕೃಷ್ಣನ ಅಭಿಮಾನದಿಂದ ಹೇಗೆ ಬರಮಾಡಿಕೊಳ್ತಾರೋ ಅಷ್ಟೇ ಅಭಿಮಾನದಿಂದ ಅವನು ಬರಮಾಡಿಕೊಂಡ್ರು. ಇದರಿಂದ ಉದ್ಧವನಿಗೆ ತುಂಬ ಖುಷಿ ಆಯ್ತಂತೆ. ಎಷ್ಟು ಪ್ರೀತಿ ಕೊಡ್ತಾ ಇದ್ದಾನೆ ಕೃಷ್ಣ, ಏನೋ ಬರೀ ಸಂದೇಶ ಕೊಟ್ಟಂಗೆ. ನೋಡಿ, ಬೇರೆಯವರಾದರೆ ನೆಗೆಟಿವ್ ಆಗಿ ಯೋಚನೆ ಮಾಡೋರು, ಏನೋ ಒಂದು ಸ್ವಲ್ಪ ಸೇವೆ ಮಾಡಿದ್ರೆ ನಮ್ಮ ಪರಮಾತ್ಮ ಅಂತೇಳಿ ನಂಗೆ ಕೆಲಸ ಕೊಡ್ತಾನಲ್ಲಪ್ಪ ಅಂತ. ಆದರೆ ಉದ್ಧವ ಹಾಗೆ ಅಂದ್ಕೊಳ್ಳಿಲ್ಲ, ನನಗೆ ಕೆಲಸ ಕೊಡಲಿಲ್ಲ, ನನಗೆ ಖುಷಿ ಕೊಡೋಕ್ಕೋಸ್ಕರ ಇವನು ಇಲ್ಲಿ ಕಳಿಸಿದಾನ ಹೊರತಾಗಿ ನನಗೆ ಕೆಲಸ ಕೊಡೋಕ್ಕಲ್ಲ. ಯಾಕಂದರೆ ಕೃಷ್ಣನ ಕೆಲಸ ಮಾಡೋದಕ್ಕೆ ಸಾವಿರಾರು ಜನ ಇದ್ದಾರೆ, ಉದ್ಧವನೇ ಯಾಕೆ ಬೇಕಾಗಿತ್ತು? ಬೇಕಾದಷ್ಟು ಜನ ಇದ್ದರು. ಆದರೆ ಕೃಷ್ಣ ನನ್ನನ್ನೇ ಆಯ್ಕೆ ಮಾಡಿದ. ಯಾಕೆ? ನನಗೂ ಏನೋ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಕೃಷ್ಣನು ಇಲ್ಲಿ ಆಯ್ಕೆ ಮಾಡಿದ್ದ ನನ್ನ ಅಂತ ಅವನು ಹಾಗೆ ಯೋಚನೆ ಮಾಡಿದ್ರಿಂದ ನಿಜವಾಗ್ಲೂ ಕೃಷ್ಣ ಪರಮಾತ್ಮ ಏನು ಮಾಡಿದ್ದಾನೆ, ಅಲ್ಲಿ ನಂದಗೋಕುಲಕ್ಕೆ ಉದ್ಧವನನ್ನು ಕಳಿಸಿ ಉದ್ಧವನನ್ನು ಅಲ್ಲಿ ನಂದಗೋಕುಲದ ಜನರು ತನಗೆ ಕೊಟ್ಟಂಥ ಗೌರವ, ಅಭಿಮಾನ, ಪ್ರೀತಿಯಿಂದಲೇ ಅವನನ್ನು ಸ್ವಾಗತಿಸಿಕೊಳ್ಳುವಂತೆ ಮಾಡಿದಾದ್ರಿಂದ ಪರಸ್ಪರವಾಗಿ ತನ್ನ ಎಲ್ಲ ಭಕ್ತರನ್ನು ಸಮಾನವಾಗಿ ಕಾಣುವಂಥ ಕೃಷ್ಣ ಅಷ್ಟೂ ಜನರಿಗೂ ಸಂತೋಷವನ್ನು ತಂದುಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ 9ನೇ ಶ್ಲೋಕದಲ್ಲಿ ಗೃಹೇ ಗೃಹೇ ಕೃಷ್ಣ ಕಥಾಮೃತ ತತಂ ತದರ್ಚನಾಯ ಹೃತಧೂಪವಾಸಿತಂ ಸ್ರಗಂಬರಾಲಂಕೃತಿ ಚಂದನಾದಿಭಿಃ ವಿಭೂಷಿತ ಸ್ತ್ರೀ ಪುರುಷಂ ತದರ್ಪಿತೈಃ. ಇಲ್ಲಿಂದ ಮುಂದೆ ಒಟ್ಟಿಗೆ 4 ಶ್ಲೋಕಗಳನ್ನು ಒಟ್ಟಿಗೆ ಕ್ರಿಯಾಪದ, 4 ಶ್ಲೋಕಗಳಿಗೂ ಸೇರಿ ಕೊನೆಯಲ್ಲಿ ಕ್ರಿಯಾಪದ ಹೇಳ್ತಾರೆ. ಏನು ಅಂದರೆ, ನಂದಗೋಕುಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಎಲ್ಲ ಗೋಪಾಲಕರು ಕೂಡ ಕೃಷ್ಣನ ಬಗ್ಗೆ ಮಾತಾಡ್ತಾಯಿದ್ರು. ಯಾವಾಗಲೂ ಕೃಷ್ಣನ ಕಥೆನೇ ಹೇಳ್ತಾಯಿದ್ರು, ಕೇಳ್ತಾಯಿದ್ರು. ಇಷ್ಟು ವರ್ಷಗಳಾದರೂ ಅಥವಾ ಇಷ್ಟು ತಿಂಗಳುಗಳು, ದಿವಸಗಳಾದರೂ ಪ್ರತಿ ದಿವಸ ಎಲ್ಲರ ಮನೇಲಿ ಮಾತಾಡೋದೇನು ಗೊತ್ತಾ? ನಮ್ಮ ಮನೇಲಿ ಸಂಜೆ ಹೊತ್ತಾದರೆ ಪುರಾಣಗಳು ಶುರುವಂತೆ. ಎಲ್ಲರ ಮನೇಲೂ ಏನು ಪುರಾಣ ಅಂದರೆ ಕೃಷ್ಣನ ಕಥೆನೇ. ಕೃಷ್ಣ ಅಲ್ಲಿ ಕಾಳಿಯ ಮರ್ದನ ಮಾಡಿದ್ನಲ್ಲ, ಕೃಷ್ಣ ಇದು ಮಾಡಿದ್ನಲ್ಲ, ಕೃಷ್ಣ ಅಲ್ಲಿ ಹೋಗಿದ್ನಲ್ಲ, ಕೃಷ್ಣ ಇಲ್ಲಿ ಕರ್ಕೊಂಡು ಹೋಗಿದ್ನಲ್ಲ ಅಂಥೇಳಿ ಪ್ರತಿ ದಿವಸ ಕೃಷ್ಣನ ಬಗ್ಗೆನೇ ಎಲ್ಲರ ಮನೆಯಲ್ಲೂ ಪುರಾಣ, ಎಲ್ಲರ ಮನೆಯಲ್ಲೂ ಕೃಷ್ಣನ ಬಗ್ಗೆನೇ ವಿಚಾರ, ಅವನ ಬಗ್ಗೆನೇ ಡಿಸ್ಕಷನ್, ಅದೇ ಅವರಿಗೆ ಹರಟೆ. ಹೀಗೆ ಕೃಷ್ಣನ ಬಗ್ಗೆ ಎಲ್ಲ ನಂದಗೋಕುಲದ ಜನರು ಕೂಡ ಮಾತಾಡ್ಕೊಳ್ಳೋರು, ಕೃಷ್ಣನ ಕಥೆಯನ್ನು ಹೇಳ್ತಾಯಿದ್ರು. ಕೃಷ್ಣನು ಯಾವತ್ತು ಕೃಷ್ಣನನ್ನು ಪೂಜಿಸೋದಕ್ಕೆ ಅವ್ರೇನು ಮಾಡ್ತಾಯಿದ್ರಂತೆ, ಧೂಪ ದೀಪ ಇವೆಲ್ಲ ಇಟ್ಕೊಂಡಿರ್ತಾ ಇದ್ರಲ್ಲ, ಆ ಕೃಷ್ಣನನ್ನು ಪೂಜಿಸೋದಕ್ಕೆ ತಂದಿರತಕ್ಕಂಥ ಧೂಪದಿಂದ ಏನು ಮಾಡ್ತಾಯಿದ್ರು, ಕೃಷ್ಣ ಎಲ್ಲ ಕಡೆ ಇದ್ದಾನೆ ಅಂತ ಅವ್ರಿಗೆ, ಕೃಷ್ಣ ನಮ್ಮ ಮನೆಯಲ್ಲಿಲ್ಲ, ನಮ್ಮ ಊರಲ್ಲಿಲ್ಲ ಅಂತ ಇಲ್ವೇ ಇಲ್ವಂತವ್ರಿಗೆ. ತದರ್ಚನಾಯ ಹೃತ ಧೂಪವಾಸಿತಂ, ಕೃಷ್ಣನನ್ನು ಮನಸಾರೆ ನೆನೆಸಿಕೊಂಡು ಅವನಿಗೆ ಧೂಪ, ಕೃಷ್ಣ ನಿನಗೆ ಪರಿಮಳವನ್ನು ಬೆಳಗ್ತಾ ಇದ್ದೀವಿ ಅಂಥೇಳಿ ಬೆಳಗ್ಗೆ ಅದನ್ನು ಧೂಪವನ್ನು ಇಡೋರಂತೆ. ಅಂದರೆ ಸಂಜೆ ಆದರೆ ಸಾಕು ಕೃಷ್ಣ ಪರಮಾತ್ಮನಿಗೆ ಧೂಪವನ್ನು ಬೆಳಗ್ಗೆ ಅಲ್ಲಿ ಇಡ್ತಾಯಿದ್ರು. ಹೀಗೆ ಕೃಷ್ಣನನ್ನು ಎಲ್ಲೂ ಮರ್ತಿರಲಿಲ್ಲ ಯಾರೂ ಕೂಡ. ಮನೆಯ ಮೂಲೆ ಮೂಲೆಯಲ್ಲೂ ಕೋಣೆಯಲ್ಲೂ ಕೃಷ್ಣ ಎಲ್ಲಿ ಬಂದಿದ್ದ, ಯಾವ ಬಾಗಿಲ ಹತ್ರ ನಿಂತಿದ್ದ, ಎಲ್ಲಿ ಹೋದ, ಯಾರನ್ನು ಕರ್ಕೊಂಬಂದ, ಎಲ್ಲಿ ಕೂತಿದ್ದ, ಎಲ್ಲವನ್ನೂ ನೆನೆಸಿಕೊಂಡು ಅಲ್ಲಲ್ಲಿ ಅವರು ಧೂಪಗಳನ್ನು ಇಟ್ಟು ಇಡೀ ಮನೆಯನ್ನು ಸುಗಂಧ ಭರಿತವನ್ನಾಗಿ ಮಾಡ್ತಾಯಿದ್ರು. ಅಂದರೆ ಕೃಷ್ಣನಿಗೆ ಷೋಡಶೋಪಚಾರ ಪೂಜೆಯನ್ನು ಅವನ ಮೂರ್ತಿಯಿಂದನೇ ಮಾಡಬೇಕು ಅಂತಿಲ್ಲ, ಮನೆ ತುಂಬ ಕೃಷ್ಣ ತುಂಬಿಕೊಂಡಿದ್ದ ಅನ್ನೋ ಭಾವದಿಂದ ಅವರೆಲ್ಲ ಮಾಡ್ತಾಯಿದ್ರಂತೆ. ಹೀಗಾಗಿ ಉದ್ಧವನು ಹೋದಾಗ ಎಲ್ಲ ಮನೆಯೂ ಸುಗಂಧಪೂರ್ಣವಾಗಿ ಪರಿಮಳಭರಿತವಾಗಿ ಇತ್ತಂತೆ. ಕೃಷ್ಣನಿಗೆ ಮನಸ್ಸಾರೆ ಸಮರ್ಪಿಸಿದಂತಹ ಹೂವಿರ್ಬೋದು, ಬಟ್ಟೆ ಇರ್ಬೋದು, ನೈವೇದ್ಯ ಇರ್ಬೋದು, ಅಲಂಕಾರ ವಸ್ತುಗಳು, ಒಡವೆಗಳು ಇರ್ಬೋದು, ಇನ್ನು ಗಂಧ ಅಕ್ಷತೆ ಏನೇನಿತ್ತೋ ಅವನ್ನೆಲ್ಲವನ್ನೂ ಕೂಡ ಅವರು ಏನು ಮಾಡ್ತಾಯಿದ್ರು, ಎಲ್ಲ ಹೆಂಗಸರು ಗಂಡಸರು ಕೊನೆಗೆ ಹಚ್ಕೊಳ್ತಾ ಇದ್ದಂತೆ ಕೃಷ್ಣನ ಪ್ರಸಾದ ಅಂತ. ಹೀಗೆ ಮನೆಗೆ ಏನು ತಂದರೂ ಕೂಡ ಕೃಷ್ಣನ ಪೂಜೆ ಅಂದರೆ ಹೀಗಿರಬೇಕು ಅಂತ ಹೇಳ್ತಾ ಇದ್ದಾರೆ ವಾದರಾಜರು.
ನಾವು ಹೊಸ ಬಟ್ಟೆ ತೊಗೊಂಬಂದ್ವಿ ಅಂತ ಹೇಳಿದ್ರೆ ಏನು ಸಾಲಿಗ್ರಾಮ ಹತ್ರನೇ ಅಲ್ಲಿ ಇಟ್ಬಿಟ್ಟು ದೂರದಲ್ಲಿ ಪೂಜೆ ಮಾಡಿ ಅದನ್ನು ಮಾಡಬೇಕು ಅಂತಿಲ್ಲ. ಯಾವಾಗಲೂ ಉಪೇಂದ್ರ ರೂಪಿಯಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಸ್ಮರಣೆ ಮಾಡಿ ಬಟ್ಟೆ ಹಾಕ್ಕೊಳ್ಬೇಕು. ಉಪೇಂದ್ರ, ಇದು ನಿನ್ನ ಪ್ರಸಾದ ಅಪ್ಪ, ನೀನು ಕೊಟ್ಟಿದ್ದು ಅಂತ ಹೇಳಿ ಹೊಸ ಬಟ್ಟೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದೊಂದು ನೈವೇದ್ಯವನ್ನು ಸ್ವೀಕಾರ ಮಾಡಬೇಕಾದ್ರೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ನಾವು ಪರಶುರಾಮ ದೇವರೇ ಅಥವಾ ಏನು ವಾಸುದೇವ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಅಂಥೇಳಿ ಸ್ಮರಣೆ ಮಾಡಿ ನಾವು ಊಟ ಮಾಡಬೇಕಂತ. ಕೃಷ್ಣ ಅಂತ ಹೇಳ್ಕೊಂಡು, ಗೋವಿಂದ ಅಂತ ಹೇಳ್ಕೊಂಡು ಒಂದೊಂದು ತುತ್ತನ್ನು ನಾವು ಸ್ವೀಕಾರ ಮಾಡಬೇಕು. ಊಟ ಮಾಡ್ತಾ ಇದ್ದ ಹಾಗೇ ಭಕ್ಷ್ಯ ಭೋಜ್ಯಗಳನ್ನು ಸ್ವೀಕಾರ ಮಾಡ್ತಾ ದಧಿವಾಮನ ಅಂತ ಸ್ಮರಣೆ ಮಾಡ್ಕೊಂಡು ಅದನ್ನು ಸ್ವೀಕಾರ ಮಾಡಬೇಕಂತ. ಹೀಗೆ ನೈವೇದ್ಯ ಮಾಡೋದು ಅಂದರೆ ಏನೋ ಒಂದು ದೇವರ ಪೂಜೆಯಲ್ಲಿ ಒಂದು ಸತಿ ಮಾಡಿಬಿಟ್ರೆ ಮುಗಿದೋಯ್ತು. ಅವತ್ತು ಷೋಡಶೋಪಚಾರ ಪೂಜೆ ನೈವೇದ್ಯ ಆಗೋಯ್ತು, ಇನ್ನು ಮುಂದೆ ನಾವು ಯಾವಾಗ ಏನು ಬೇಕಾದ್ರೆ ತಿನ್ಕೋಬೋದು, ಎಷ್ಟು ಬೇಕಾದ್ರೆ ಮಾಡ್ಬೋದು ಅಂತಲ್ಲ. ನಾವು ಮಾಡುವಂತಹ ಪ್ರತಿಯೊಂದು, ನಾವು ಸ್ವೀಕರಿಸುವ ಪ್ರತಿಯೊಂದು ವಸ್ತುವೂ ಅದು ನಮಗಲ್ಲ, ನಮ್ಮೊಳಗೆ ನಮ್ಮ ಹೃತ್ಕಮಲ ಮಧ್ಯ ನಿವಾಸಿಯಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರಲ್ಲ, ಆ ರೀತಿಯಾಗಿ ನಮ್ಮ ಹೃದಯದಲ್ಲೇ 8 ದಳ ಪದ್ಮವನ್ನು ಮಾಡಿಕೊಂಡು ಭಗವಂತನು ಕೂತಿದ್ದಾನೆ. ಆ ಭಗವಂತನಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ, ನನ್ನ ಆತ್ಮನಿಗಲ್ಲ, ಅದರೊಳಗಿರುವ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ಭಾವವನ್ನು ಇಟ್ಟುಕೊಂಡು ಊಟ ಮಾಡೋದಾಗಲಿ, ಧೂಪ ಹಚ್ಚೋದಾಗಲಿ, ಅಥವಾ ದೀಪ ಬೆಳಗೋದಾಗಲಿ, ಸಂಜೆ ಹೊತ್ತು ಬೆಳಗ್ಗಿನ ಹೊತ್ತು ತುಪ್ಪದ ದೀಪ ಹಚ್ಚೋದಾಗಲಿ, ಇವೆಲ್ಲವೂ ಕೂಡ ಈಗ ನಮಗೆ ಟ್ಯೂಬ್ಲೈಟ್ ಹಾಕಬೇಕಾದ್ರೂ ಅಷ್ಟೇ. ಲೈಟು ಅಂದರೆ ಬರೀ ಆ ದೀಪ ಅಂತಲ್ಲ, ಮೊನ್ನೆ ಸಂಜೆ ಆದರೆ ದೀಪ ಹಚ್ತೀವಿ. ಆವಾಗಲೂ ನಾರಾಯಣ ಅಂಥೇಳಿ ಸೂರ್ಯಾಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನೇ, ಆದಿತ್ಯ ರೂಪಿಯಾದ ಭಗವಂತ ಸವಿತ್ರನಾಮಕ ಪರಮಾತ್ಮನೇ ಅಂತ ಸ್ಮರಣೆ ಮಾಡ್ಕೊಂಡು ದೀಪ ಹಚ್ಚಬೇಕು. ಅದು ನಾವು ಲೈಟ್ ಹಾಕಬೇಕು. ಹೀಗೆ ಆ ಒಂದು ಚಿಂತನೆ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ವಾದರಾಜರು ಇವರನ್ನು ನೋಡಿ ಕಲ್ತ್ಕೊಳ್ಳಿ ಅಂತ ಅವರು ಉದಾಹರಣೆಯನ್ನು ಕೊಡ್ತಾರೆ. ನಂದಗೋಪನ ಮನೆಯಲ್ಲಿ ಆ ಗೋಕುಲದಲ್ಲಿದ್ದಂತಹ ಪ್ರತಿಯೊಬ್ಬರೂ ಕೂಡ ಏನು ಕೆಲಸ ಮಾಡಿದ್ರು, ಒಂದು ಧೂಪ ಹಚ್ಚಬೇಕಾದ್ರೂ ಕೃಷ್ಣನನ್ನು ನೆನೆಸಿಕೊಂಡು ಪರಿಮಳ ಧೂಪವನ್ನು ಹಚ್ತಾ ಇದ್ರಂತೆ. ಅವನನ್ನು ನೆನೆಸ್ಕೊಂಡೇ ಒಂದು ಯಾವುದೇ ಒಂದು ಮೂರ್ತಿಗಾಗಲಿ ಒಂದು ಹಾರ ಹಾಕಬೇಕು, ಅಥವಾ ತಾವು ಹಾರ ಹಾಕ್ಕೊಳ್ಳೋದಾಗಲಿ, ಇದು ಎಲ್ಲರೂ ಕೂಡ ಅದಕ್ಕೆ ಹೇಳ್ತಾರೆ ನೋಡಿ, ವಿಭೂಷಿತ ಸ್ತ್ರೀ ಪುರುಷಂ ತದರ್ಪಿತೈಹಿ. ಪುರುಷರು ಮಾತ್ರ ಅಲ್ಲ, ಕೃಷ್ಣ ಗಂಡು, ಆದ್ದರಿಂದ ಗಂಡಸರು ಮಾತ್ರ ಹಾಕ್ಕೊಳ್ಬೇಕಾದ್ರೆ ಹಾಗೇನಿಲ್ಲ, ಹೆಣ್ಣುಮಕ್ಕಳು ಕೂಡ. ಯಾಕಂದರೆ ಕೃಷ್ಣನ ಹೃದಯದಲ್ಲೇ ಯಾವಾಗಲೂ ಲಕ್ಷ್ಮೀದೇವಿ ಇದ್ದಾಳೆ. ಆದ್ದರಿಂದ ಲಕ್ಷ್ಮಿಯಗೆ ತೊಡೆಸಿದಂತಹ, ತನ್ಮೂಲಕ ಭಗವಂತನಿಗೆ ಅರ್ಪಿಸಿದಂತಹ ವಸ್ತ್ರ ಇದು, ಅವಳಿಗೆ ಕೊಟ್ಟಂತಹ ಹೂ ಇದು ಅಂಥೇಳಿ ಹೂ ಮುಡ್ಕೊಳ್ಬೇಕಾದ್ರೂ ಆ ಲಕ್ಷ್ಮೀದೇವಿಯ ಹೃದಯ ಸಿಂಹಾಸನದಲ್ಲಿರುವ ಕೃಷ್ಣನನ್ನು ನೆನೆಯಬೇಕು. ಹೀಗೆ ಮಾಡಬೇಕು ಅನ್ನೋದನ್ನು ಅಲ್ಲಿನ ರೋಲ್ ಮಾಡೆಲ್ ಆಗಿದ್ದಂತಹ ಒಂದು ಊರು ನಂದಗೋಕುಲ ಅಂತ ವಾದರಾಜರು ಹೇಳ್ತಾರೆ. ಅದರಿಂದ ಕೃಷ್ಣ ಇರೋವಾಗ ಮಾತ್ರ ನಾಟಕ ಮಾಡೋದಂತಲ್ಲ, ಕೃಷ್ಣ ಇಲ್ಲದೇ ಇದ್ದಾಗಲೂ ಕೃಷ್ಣನ್ ಇದ್ದಾನೆ ಎನ್ನುವಷ್ಟೇ ಪ್ರೀತಿ, ವಾತ್ಸಲ್ಯ, ಆ ಮಮಕಾರ, ಅಭಿಮಾನವನ್ನು ಅವರು ತೋರಿಸ್ತಾ ಇದ್ದರು. ಕೃಷ್ಣನ ರೂಪದಲ್ಲಿ ಬಂದಂತಹ ಅವನ ಭಕ್ತರಿಗೂ ಅಷ್ಟೇ ಪ್ರೀತಿ ತೋರಿಸ್ತಾ ಇದ್ದರು. ಇದು ನಿಜವಾದಂತಹ ಕೃಷ್ಣ ಭಕ್ತಿ ನಂದಗೋಕುಲದಲ್ಲಿ ನಾವು ನೋಡಬಹುದು ಅಂತ ವಾದರಾಜರು ತಿಳಿಸ್ತಾರೆ. ಹೀಗೆ ಆ 9 ಶ್ಲೋಕಗಳಲ್ಲಿ ಹೇಳಿ ಮುಂದೆ 10ನೇ ಶ್ಲೋಕದಲ್ಲಿ ಶುಕೈರ್ಹರೇರ್ನಾಮ ಗೃಣದ್ಭಿರಾವೃತಂ ಪಿಕೈಶ್ಚ ತದ್ವೇಣುರವಾನುವಾದಿಭಿಃ ಮುಕುಂದ ಪಾದಾಂಬುಜ ಶೋಭಿನೀರಜ ಸ್ಥಿರದ್ವಿರೇಫೈರ್ ಹರಿಕಿಂಕರ ಪ್ರಭೈಃ. ಆನಂದ ಗೋಕುಲದಲ್ಲಿ ಬರೀ ಮನುಷ್ಯರು ಮಾತ್ರ ಅಲ್ಲ ಕೃಷ್ಣನ ಪೂಜೆ ಮಾಡ್ತಾ ಇದ್ದವರು, ನಿಜವಾಗ್ಲೂ ನಂದ ಗೋಕುಲವೇ ಆಗಿತ್ತು. ನಂದ ಅಂದರೆ ಆನಂದ ತುಂಬಿದಂತಹ ಆ ಗೋಕುಲವಾಗಿತ್ತಂತೆ ಅದು. ಯಾಕೆ ಅಂದರೆ ಅಲ್ಲಿರುವಂಥ ಗಿಳಿಗಳು ಸುಮ್ಮನೆ ಏನೋ ಹಾಡು ಹೇಳ್ತಿರ್ಲಿಲ್ಲಂತೆ, ಅದು ಕೃಷ್ಣ ಕೃಷ್ಣ ಅಂತ ಕೃಷ್ಣನ ಹೆಸರು ಹೇಳ್ಕೊಂಡು ಹಾಡು ಹೇಳ್ತಾ ಇದ್ವಂತೆ. ಗಿಳಿಗಳು ಕೂಡ, ಮನುಷ್ಯರು ಬಿಡಿ, ಆ ಗಿಳಿಗಳೂ ಕೂಡ ಗೋಕುಲದಲ್ಲಿ ಕೃಷ್ಣನ ಹೆಸರನ್ನು ಹೇಳ್ತಾ ಇದ್ವು ಅಂತ ಹೇಳ್ತಾರೆ. ಹರೇಹೇ ಗೃಣದ್ಭಿಃ ಶುಕೈಃ ತತ್ ವೇಣು ರವ ಅನುವಾದಿಭಿಃ ಪಿಕೈಃ. ಮತ್ತು ಕೋಗಿಲೆಗಳಂತೆ, ಕೋಗಿಲೆಗಳು ಏನು ಮಾಡ್ತಾಯಿದ್ದು, ಆ ಕೋಗಿಲೆಗಳು ಕೂಡ ಅವನ ಕೊಳಲಿನ ಧ್ವನಿಯನ್ನು ಅವು ಮೊಳಗಿಸ್ತಾ ಇದ್ವು. ಕೃಷ್ಣ ಇಲ್ಲದೇ ಇದ್ರೆ ಏನಾಯಿತು, ಕೊಳಲಿನ ಧ್ವನಿ ಬರೋದಿಲ್ವೇನೋ, ನಾವು ನುಡಿಸ್ತೀವಿ ಅಂಥೇಳಿ ಆ ಕೃಷ್ಣನ ಕೊಳಲಿನ ಧ್ವನಿ ಅವತ್ತು ಅವನು ಹೇಳ್ಕೊಟ್ಟು ಹೋಗಿರೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆ ಕೋಗಿಲೆಗಳು ಇವಾಗ ಉದ್ಧವನು ಬಂದಾಗಲೂ ಅದೇನು ಮಾಡ್ತಾ ಇರ್ತಂತೆ, ಕೂಗ್ತಾ ಇತ್ತು. ಅಂದರೆ ನ್ಯಾಚುರಲ್ ಆಗಿ ಉದ್ಧವ ಬಂದ ಅಂತ ಮಾಡಿದ್ದಲ್ಲ, ಉದ್ಧವನು ಬರುವ ದಿನ ಅದಕ್ಕೆ ಮುಂಚೆಯೂ ಆಮೇಲೂ ಮುಂಚಿನಿಂದಲೂ ಒಟ್ಟಿನಲ್ಲಿ ಇದು ಡೈಲಿ ಒಂದು ಅಸೈನ್ಮೆಂಟ್ ಇವ್ರಿಗೆ ಆಗೋಗಿತ್ತಂತೆ, ಪ್ರತಿನಿತ್ಯ ಅಭ್ಯಾಸ ಆಗೋಗಿತ್ತಂತೆ, ಪ್ರಾಕ್ಟೀಸ್ ಆಗೋಗಿತ್ತು. ಆದ್ದರಿಂದ ಅಲ್ಲಿರುವ ಪಿಕೈಹಿ ಅಂದರೆ ಕೋಗಿಲೆಗಳು ಕೂಡ ಒಳ್ಳೆ ಕೃಷ್ಣನ ಸೇವಕರಂತೆ ಯಾವಾಗಲೂ ಕೂಡ ಕೊಳಲನ್ನು ನುಡಿಸ್ತಾ ಇದ್ವು. ಇನ್ನು ಮುಕುಂದ ಪಾದಾಂಬುಜ ಶೋಭಿ ನೀರಜ
ಸ್ಥಿರದ್ವಿರೇಫೈ ಆವೃತಂ. ಒಟ್ಟಿನಲ್ಲಿ ಈ ಗೋಕುಲವು ಏನಾಗಿತ್ತು ಅಂತ ಹೇಳಿದ್ರೆ, ಆ ಒಂದು ಊರಿನಲ್ಲಿದ್ದಂತಹ ದುಂಬಿಗಳೂ ಕೂಡ ಕೃಷ್ಣನ ಪಾದಗಳಂತೆ ಕಮಲದಲ್ಲಿ ಸ್ಥಿರವಾಗಿ ಸೇವೆ ಮಾಡ್ಕೊಂಡಿದ್ವಂತೆ. ಯಾಕಂದರೆ ಕಮಲದಲ್ಲಿ ಯಾಕೆ ದುಂಬಿ ಯಾವಾಗಲೂ ಇತ್ತು ಅಂತ ಹೇಳಿದ್ರೆ, ಕೃಷ್ಣನ ಪಾದಕ್ಕೂ ಕಮಲಕ್ಕೂ ವ್ಯತ್ಯಾಸವೇ ಗೊತ್ತಾಗಲಿಲ್ವಂಥದ್ದು. ಕೃಷ್ಣ ಹೋದರೂ ಕಮಲದಲ್ಲಿ ಹೋಗಿ ಕೂತ್ಕೊಳ್ತಾ ಇತ್ತಂತೆ. ಯಾಕೆಂದರೆ ಕೃಷ್ಣನ ಪಾದ ಇಲ್ಲಿ ಬಂದಿದೆಯೇನೋ, ನೀರಲ್ಲಿ ಕಾಲಿಟ್ಕೊಂಡು ಕೂತಿದ್ದಾನೆ ಪಾಪ ಕೃಷ್ಣ ಅಂತ ತಿಳ್ಕೊಂಡು ಆ ನೀರಿನಲ್ಲಿ ಅರಳಿರುವಂತಹ ಕಮಲದ ಎಸಳುಗಳ ಮೇಲೆ ಹೋಗಿ ಅದರ ಒಳಗಡೆಗೆ ತುಂಬಿಕೊಂಡು ಅದರ ಮಧುವನ್ನು ಹೀರ್ತಾ ಇದ್ವಂತೆ ದುಂಬಿಗಳು. ಯಾಕೆಂದರೆ ಅಲ್ಲೂ ಕೂಡ ಕೃಷ್ಣನ ಪಾದವೇ ಇದೆ, ಅದು ಕಮಲ ಅಲ್ಲ ಅಂತ ತಿಳ್ಕೊಂಡು. ಯಾಕಂದರೆ ಕಮಲಕ್ಕೂ ಕೃಷ್ಣನ ಪಾದಕ್ಕೂ ವ್ಯತ್ಯಾಸವೇ ಗೊತ್ತಿರಲಿಲ್ಲ ಅವುಗಳಿಗೆ. ಅದರಿಂದ ಅವುಗಳೂ ಕೂಡ ಆ ಸರೋವರದಲ್ಲಿದ್ದಂತಹ ಕಮಲಗಳ ಒಳಗಡೆ ಹೋಗಿ ಹೊಕ್ಕು ಅಲ್ಲಿನ ರಸವನ್ನು ಹೀರುತ್ತಾ ಕೃಷ್ಣನ ಪಾದ ಸೇವೆಯನ್ನು ಮಾಡ್ತಾ ಇದ್ವು ಅಂತ. ಹಾಗಾದರೆ ಒಂದು ಪಕ್ಷಿಗಳು, ಕ್ರಿಮಿಕೀಟಗಳು ಕೂಡ ಮನುಷ್ಯರು ಮಾತ್ರ ಅಲ್ಲ, ಇವುಗಳು ಕೂಡ ಕೃಷ್ಣನ ಸೇವೆಯನ್ನು ಮಾಡಿಕೊಂಡಿದ್ದುವು. ಅಂಥ ಒಂದು ಆ ರೀತಿಯಾದ ಒಳ್ಳೆಯ ವಾತಾವರಣ ನಂದಗೋಕುಲದಲ್ಲಿ ಇತ್ತು ಎಂಬುದಾಗಿ ಈ 10ನೇ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದೆ 11, 12ನೇ ಶ್ಲೋಕದಿಂದ ನಾಳಿನ ಪಾಠದಲ್ಲಿ ನೋಡುವ ಪ್ರಯತ್ನವನ್ನು ಮಾಡೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ 10 ಶ್ಲೋಕಗಳು ಮುಗಿದೆವು. 11ರಿಂದ ನಾಳೆ ನೋಡೋಣ.